ಭಾರತದ ಗಾನ ಕೋಗಿಲೆ ಸಂಗೀತ ಲೋಕದ ದಂತಕಥೆ ಎಸ್ ಜಾನಕಿಯವರು ಇನ್ನಿಲ್ಲ. ತಮ್ಮ ಮಧುರ ಕಂಠ ಸಿರಿಯಿಂದ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರರಾಗಿರುವ ಎಸ್ ಜಾನಕಿಯವರು ತಮ್ಮ 88ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಇನ್ನು ಇತ್ತೀಚೆಗೆ ಕಾಲು ಜಾರಿ ಬಿದ್ದು ಗಾಯಗೊಂಡಿದ್ದ ಎಸ್ ಜಾನಕಿಯವರು ವೀಲ್ ಚೇರ್ನಲ್ಲಿ ಓಡಾಡುತ್ತಿದ್ದರು. ಬರೋಬ್ಬರಿ 6 ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನ ತಮ್ಮ ಅದ್ಭುತ ಗಾಯನದ ಮೂಲಕ ಆಳಿದ ಜಾನಕಿ ಅಮ್ಮನವರ ಅಗಲಿಕೆಯೊಂದಿಗೆ ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ ಅಂತ್ಯವಾಗಿದೆ. ತಮ್ಮ ಮ್ಯಾಜಿಕಲ್ ವಾಯ್ಸ್, ಅದ್ಭುತ ಭಾವಾಭಿವ್ಯಕ್ತಿ ಮತ್ತು ಮಾಡ್ಯುಲೇಷನ್ ಮೂಲಕ ಮೋಡಿ ಮಾಡಿ ಸಂಗೀತ ಸಾಮ್ರಾಜ್ಞಿಯಾಗಿ ಮೆರೆದ ಎಸ್ ಜಾನಕಿಯವರ ಜೀವನ ಚರಿತ್ರೆಯನ್ನೇ ನೋಡ್ತಾ ಹೋಗೋಣ. ಏಪ್ರಿಲ್ 23, 1938ರಂದು ಸಿಸ್ಲಾ ಶ್ರೀರಾಮಮೂರ್ತಿ ಜಾನಕಿ ಅಂದರೆ ಎಸ್ ಜಾನಕಿಯವರ ಜನನವಾಗುತ್ತೆ. ಅವರು ಕೇವಲ ಹಾಡುಗಾರ್ತಿ ಮಾತ್ರವಲ್ಲ, ಭಾರತೀಯ ಸಂಗೀತ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಧ್ವನಿಯಾಗಿದ್ರು. ಹಾಡಿನ ಪ್ರತಿ ಸಾಲಿನಲ್ಲೂ ಜೀವಿಸಿ ಆ ಹಾಡಿಗೆ ತಮ್ಮ ಅದ್ಭುತ ಧ್ವನಿ ಮೂಲಕ ಭಾವವನ್ನ, ಜೀವವನ್ನ ತುಂಬುತ್ತಿದ್ದ ಹಾಡುಗಾರಿಕೆಗೆ ಇಡೀ ವಿಶ್ವವೇ ಮನಸೋತು ಹೋಗಿತ್ತು. ಹೀಗಾಗಿಯೇ ವಿಶ್ವದಾದ್ಯಂತ ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಜಾನಕಿ ಅಮ್ಮ ಮತ್ತು ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತ ಆರಾಧಿಸ್ತಿದ್ರು. ಜಾನಕಿ ಅಮ್ಮನವರ ಕಂಠಸಿರಿಗೆ ಭಾಷೆಯ ಗಡಿ ಇರಲಿಲ್ಲ. ಸಿನಿಮಾಗಳು, ಆಲ್ಬಂಗಳು, ದೂರದರ್ಶನ, ರೇಡಿಯೋ ಸೇರಿದಂತೆ ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 48,000ಕ್ಕೂ ಅಧಿಕ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಬೆಂಗಾಲಿ, ಕೊಂಕಣಿ ಸೇರಿದಂತೆ ಭಾರತದ 20 ಭಾಷೆಗಳಲ್ಲಿ ಇವರ ಗಾನಸುದ್ದೆ ಹರಿದಿದೆ. ಅಷ್ಟೇ ಅಲ್ಲದೆ ಇಂಗ್ಲಿಷ್, ಜಪಾನೀಸ್, ಜರ್ಮನ್ ಮತ್ತು ಸಿಂಹಳದಂತಹ ವಿದೇಶಿ ಭಾಷೆಗಳಿಗೂ ಕೂಡ ಧ್ವನಿಯಾಗುವ ಮೂಲಕ ಭಾರತದ ವರ್ಸಟೈಲ್ ಸಿಂಗರ್ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಜಾನಕಿಯವರು ಮೂಲತಃ ಆಂಧ್ರದವರಾಗಿದ್ದರೂ ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಗೀತೆಗಳನ್ನು ಹಾಡಿದ್ದು ನಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ. ಕನ್ನಡದ ನಂತರದ ಸ್ಥಾನ ಮಲಯಾಳಂ. ಇನ್ನು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್ ಅವರ ಕಾಲದ ಸುವರ್ಣ ಯುಗದಿಂದ ಹಿಡಿದು ಇತ್ತೀಚಿನ ತಲೆಮಾರಿನವರೆಗೂ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಾಯಕಿಯ ಧ್ವನಿಯಾಗಿದ್ರು ಎಸ್ ಜಾನಕಿಯವರು. 1957ರಲ್ಲಿ ತಮಿಳಿನ ವಿದ್ಯೆಹಿನ್ ವಿಲಾಯೆಟ್ಟು ಚಿತ್ರದ ಮೂಲಕ ಕೇವಲ 19ನೇ ವಯಸ್ಸಿಗೆ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗವನ್ನ ಎಸ್ ಜಾನಕಿಯವರು ಪ್ರವೇಶ ಮಾಡ್ತಾರೆ. ಅಚ್ಚರಿಯಂದ್ರೆ ವೃತ್ತಿ ಜೀವನ ಆರಂಭಿಸಿದ ಮೊದಲ ವರ್ಷದಲ್ಲೇ 6 ವಿಭಿನ್ನ ಭಾಷೆಗಳಲ್ಲಿ ಹಾಡಿ ಸೈ ಎನಿಸಿಕೊಂಡ್ರು. 2016ರಲ್ಲಿ ಚಿತ್ರರಂಗ ಮತ್ತು ವೇದಿಕೆ ಕಾರ್ಯಕ್ರಮಗಳಿಂದ ಅಧಿಕೃತವಾಗಿ ನಿವೃತ್ತಿಯನ್ನ ಘೋಷಿಸುವವರೆಗೂ 60 ವರ್ಷಗಳ ಕಾಲ ಅವರು ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ರು. ನಂತರ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು 2018ರ ತಮಿಳಿನ ಪನ್ನಾಡಿ ಚಿತ್ರಕ್ಕೋಸ್ಕರ ಮತ್ತೊಮ್ಮೆ ಹಾಡಿದ್ರು. ಎಸ್ ಜಾನಕಿಯವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ನಿರ್ದೇಶಕ ಇಳೆಯರಾಜ ಅವರೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ್ರು. 1960, 70 ಮತ್ತು 80ರ ದಶಕಗಳಲ್ಲಿ ಪಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಆಪ್ತ ಒಡನಾಟ ಇತ್ತು. ಹೆಚ್ಚು ಕಡಿಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲಾ ಚಿತ್ರಗಳಲ್ಲೂ ಎಸ್ ಜಾನಕಿಯವರ ಧ್ವನಿ ಇರ್ತಿತ್ತು. ಎಸ್ ಜಾನಕಿಯವರ ಅಪಾರ ಪ್ರತಿಭೆಗೆ ಒಲಿದು ಬಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯ ಸರ್ಕಾರಗಳಿಂದ ಬರೋಬ್ಬರಿ 33 ಚಲನಚಿತ್ರ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಮೈಸೂರು ವಿವಿಯಿಂದ ಗೌರವ ಡಾಕ್ಟರೇಟ್, ತಮಿಳುನಾಡು ಸರ್ಕಾರದ ಕಲೈಮಾಮಣಿ ಮತ್ತು ಕರ್ನಾಟಕ ಸರ್ಕಾರದ ಅತ್ಯುನ್ನತ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು 2013ರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದ್ದ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನ ಜಾನಕಿ ಅಮ್ಮನವರು ನಯವಾಗಿ ತಿರಸ್ಕರಿಸಿದ್ರು. ಯಾಕಂದರೆ ಕಲೆಯ ಮೌಲ್ಯ ಮತ್ತು ದಕ್ಷಿಣ ಭಾರತದ ಕಲಾವಿದರನ್ನು ಗುರುತಿಸುವಲ್ಲಿ ತಾರತಮ್ಯ ಆಗ್ತಿದೆ ಅನ್ನೋದನ್ನು ಪ್ರಶ್ನಿಸಿದ್ದ ಅವರು 6 ದಶಕಗಳ ನನ್ನ ಸಂಗೀತ ಸೇವೆಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಸಿಗಬೇಕೆ ಹೊರತು ಪದ್ಮ ಪ್ರಶಸ್ತಿಗಳಲ್ಲ ಅಂತ ಹೆಮ್ಮೆಯಿಂದ ಸಾರಿ ಹೇಳಿದ್ರು ಸ್ವಾಭಿಮಾನಿ ಜಾನಕಿ ಅಮ್ಮನವರು. ಇಂತಹ ಮೇರು ಗಾಯಕಿಯನ್ನ ಕಳ್ಕೊಂಡು ಇವತ್ತು ಸಂಗೀತ ಲೋಕ ಬಡವಾಗಿದ್ದು, ದೈಹಿಕವಾಗಿ ಜಾನಕಿಯವರು ನಮ್ಮನ್ನ ಅಗಲಿದ್ದಾರೆ. ಆದರೆ ಅವರ 48,000ಕ್ಕೂ ಅಧಿಕ ಗೀತೆಗಳು, ಅದ್ಭುತ ಕಂಠಸಿರಿಯ ಮೂಲಕ ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ಮನದಲ್ಲಿ ಜಾನಕಿ ಅಮ್ಮನವರು ಚಿರಸ್ಥಾಯಿಯಾಗಿರುತ್ತಾರೆ.